ಹಾಯ್ ನಮಸ್ತೆ ಎಲ್ರಿಗೂ ಝೂಮ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಗ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆ ಬದನೆಕಾಯಿನೆಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಿಟ್ಟಿದ್ದೀನಿ. ತೆಂಗಿನಕಾಯಿ ಸ್ವಲ್ಪ, ಹೆಸರುಬೇಳೆ ಒಂದು 4 ಟೀ ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಆದರೆ ಕೆಳಗೆಲ್ಲ ಇರೋ ತೊಗರಿಬೇಳೆ ಅರ್ಧ ಕಪ್ಪು, ಹುಣಸೆಹಣ್ಣು, ಟೊಮೆಟೊ 2 ಹಚ್ಚಿಟ್ಟಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಚ್ಚಿಟ್ಟಿದ್ದೀನಿ, ಕರಿಬೇವು, ಅರ್ಧ ಈರುಳ್ಳಿ ಒಗ್ಗರಣೆಗೆ, ಅರ್ಧ ಈರುಳ್ಳಿ ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ, 2 ಟೀ ಸ್ಪೂನು ಸಾಂಬಾರು ಪುಡಿ. ನೋಡೋದಲ್ಲ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ತೊಗರಿ ಬೇಳೆನ ತೊಳೆದಿಟ್ಕೊಂಡಿದ್ದೀನಿ. ಈಗ ತರಕಾರಿ ಹಾಕ್ತಾಯಿದ್ದೀನಿ. ಬದನೆಕಾಯಿ ಇಷ್ಟು ಅಂತ ಏನು ಅಳತೆ ಇಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, 2 ಬೇಕಾದರೂ ಹಾಕ್ಕೋಬೋದು. ತರಕಾರಿಗಳು ಹೆಚ್ಚು ತಿಂದಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಈಗ ಟೊಮೊಟೊ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ನಾನಿಲ್ಲಿ 1 ಚೊಂಬು ನೀರು ಹಾಕ್ಕೊತಾ ಇದ್ದೀನಿ. ಈಗ ಕುಕ್ಕರ್ ಕ್ಲೋಸ್ ಮಾಡೋಣ. ಈಗ ಕುಕ್ಕರ್ನ 1 ಕೂಗಿಸ್ಕೊಳ್ಳೋಣ. ಈಗ ರುಬ್ಬಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ ರುಬ್ಬಕ್ಕೆ, 2 ಟೀ ಸ್ಪೂನು ಸಾಂಬಾರು ಪುಡಿ, ತೆಂಗಿನಕಾಯಿ ಸ್ವಲ್ಪ, ಇದಿಷ್ಟನ್ನು ರುಬ್ಕೊಂಬರೋಣ. ಇದಿವಾಗ ರುಬ್ಕೊಂಬಂದಿದ್ದೀನಿ, ಇಷ್ಟು ನುಣ್ಣಗಿರಬೇಕು. ಈಗ ಈ ನುಗ್ಗೆಕಾಯಿ ಎಲ್ಲ ಸಪ್ರೇಟಾಗಿ ತೊಗೊಬಿಟ್ಟು ಬೇಳೆ ಟೊಮೆಟೊನ ಮಸ್ಕೊಳ್ಳೋಣ. ಟೊಮೆಟೊ ಏನು ಸಣ್ಣದಾಗೆ ಹೆಚ್ಚಾಕಿದ್ದೀನಿ, ಮಸಿದಿದ್ರೂ ಆಗುತ್ತೆ. ಆಲೂಗೆಡ್ಡೆ ತರಕಾರಿ ಏನು ಹಾಕಿದ್ದೀನೋ ಅದು ತೆಗೆದ್ಬಿಡೋಣ. ಇದೇ ಥರ ಸೌಟಲ್ಲಿ ಹಿಂಗೆ ಅಂದ್ಕೊಂಡ್ರೆ ಸಾಕು. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬೆಂದಿದೆ, ತುಂಬ ಮಸ್ಕೊಳ್ಳೋದೇನು ಬೇಡ, ಸುಮ್ಮನೆ ಸ್ವಲ್ಪ ಹಿಂಗಂದರೆ ಸಾಕು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಈಗ ಸಾಸಿವೆ ಚಿಟಪಟ ಅಂತ ಇದೆ, ಎಣ್ಣೆ ಹಾಕ್ಕೊಳ್ಳೋಣ. ಕರಿಬೇವು ಹಾಕ್ಕೊತಾ ಇದ್ದೀನಿ. ಮಸಾಲೆ ಹಾಕ್ಕೊತಾ ಇದ್ದೀನಿ. ಇವಾಗ ಈ ನುಗ್ಗೆಕಾಯಿ ಸಪ್ರೇಟ್ ಮಾಡಿದ್ನಲ್ಲ ಅದು ಹಾಕ್ಕೊತಾ ಇದ್ದೀನಿ. ಬೇಯಿಸಿರೋ ಬೇಳೆ ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣು ಹುಳಿ ನೋಡೋಣ. ಇಷ್ಟು ಗಟ್ಟಿ ಇದ್ರೂ ಆಗುತ್ತೆ, ಇಲ್ಲ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು. ಹುಳಿ ಚೆನ್ನಾಗಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಂಬಾರು. ಈಗ ಸಾಂಬಾರು ರೆಡಿ ಆಗಿದೆ ನೋಡಿ, ಕುದೀತಾ ಇದೆ, ಸಾಕು. ಇವಾಗ ಸರ್ವ್ ಮಾಡೋಣ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು. ನುಗ್ಗೆಕಾಯಿ ಸಾಂಬಾರು ರೆಡಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ. ನುಗ್ಗೆಕಾಯಿ ಇದು ತರಕಾರಿ ಏನಿದೆಯಲ್ಲ ಒಂದೇ ಸಲ ಬೇಯಿಸ್ಕೊಳ್ಳೋದ್ರಿಂದ ಇನ್ನೂ ಟೈಮು ಗ್ಯಾಸ್ ಎಲ್ಲ ಸೇವ್ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಬೇಗ ರೆಡಿ ಮಾಡ್ಕೋಬೋದು ಅಂತ. ಇದೇ ಥರ ಈಸಿ ರೆಸಿಪಿಗಾಗಿ ಝೂಮ್ ಕುಕಿಂಗ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನಿಮಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ. ಟೇಸ್ಟ್ ಮಾಡಿದ್ಮೇಲೆ ಒಂದು ಕಮೆಂಟ್ ಹಾಕಿ, ಆವಾಗಲೇ ನನಗೆ ಗೊತ್ತಾಗುತ್ತೆ ಚೆನ್ನಾಗಿತ್ತಾ ಇಲ್ವಾ ಅನ್ನೋದು. ನೀವು ನೋಡಿದ್ದೀರಾ ಅನ್ನೋದು ನನಗೆ ಕನ್ಫರ್ಮ್ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.